ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ನಾವು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ಸರಿನಾ? ಮಹಿಳಾ ಆಯೋಗ, ರಾಷ್ಟ್ರೀಯ ಮಹಿಳಾ ಆಯೋಗ ಗೊತ್ತಲ್ಲ ನಿಮಗೆ. ಸೊ ಓಕೆ, ನಾನು ಕಂಪ್ಲೀಟ್ ಇದ್ರ ಮೇಲಿಂದ ಅಂದರೆ ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೀನಿ, ಇನ್ಮೇಲಿಂದ ಕಂಪ್ಲೀಟ್ ಪ್ರಿಲಿಮ್ಸ್ ಪಾಯಿಂಟ್ಸ್ ಆಗಿರುತ್ತೆ. ನನ್ನ ಸಮ್ಮರ್ ಶೀಟ್ ಅಥವಾ ಬೇರೆ ನೋಟ್ಸಿಂದ ಮಾಡಿಕೊಡ್ತೀನಿ. ಮೈನ್ಸ್ ಪಾರ್ಟ್ ಏನಿದ್ರು ನೀವು ಲಕ್ಷ್ಮೀಕಾಂತ್ ಓದ್ಕೊಳ್ಳಿ. ಇಲ್ಲ ಅಂತಂದರೆ ನನ್ನ ಒಂದು ವೆಬ್ಸೈಟಲ್ಲಿ ಹಾಕಿರ್ತೀನಿ ಮುಂದೆ, ಅಂದರೆ ಅಪ್ಕಮಿಂಗ್ ಡೇಸಲ್ಲಿ ಹಾಕ್ತೀನಿ. ಮೈನ್ಸ್ ಬರೆಯೋರಿದ್ದರೆ ಸೊ ನನ್ನ ವೆಬ್ಸೈಟಲ್ಲಿ ಹೋಗಿ ನೀವು ಓದ್ಕೋಬೋದು. ಸೊ ಪ್ರಿಲಿಮ್ಸ್ ಓದೋರಿಗೆ ಇಷ್ಟೇ ಸಾಕು, ಇದ್ರ ಮೇಲೆ ಬೇಡ. ಆಯಿತಾ? ಓಕೆ, ಶುರು ಮಾಡ್ಲಂಗಂದ್ರೆ ಚಾನಲ್ಗೆ ಹೊಸಬ್ರಾಗಿತ್ತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದೇನೆ. ಓಕೆ, ಶುರು ಮಾಡ್ತೀನಿ. ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್, ಈಗಾಗಲೇ ನಾನು ಹೇಳ್ದಂಗೆ ಇಟ್ ಈಸ್ ಆನ್ ಆಟೋನಮಸ್ ಆ್ಯಂಡ್ ಸ್ಟ್ಯಾಚ್ಯುಟರಿ ಬಾಡಿ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಕ್ಲಾಸ್ಗಳು ಈ ಕಂಪ್ಲೀಟಾಗಿ ಹೇಳೋದಾದರೆ ಒಂದಷ್ಟು ಅಂದರೆ, ಈಗ ನಿಮ್ಮ ಯಾವ್ದು ಹೇಳಿದೆ ಲಾಸ್ಟ್ ಕ್ಲಾಸಲ್ಲಿ ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತಾಡಿದೆ. ಸೊ ಇವೆಲ್ಲ ಇದು ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅಂತಂದರೆ ಏನು? ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದರೆ ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ಬಾಡಿ. ಏನಿದು ಅಂತಂದರೆ ಒಂದು ಪಾರ್ಲಿಮೆಂಟ್ನ ಆ್ಯಕ್ಟ್ ಮುಖಾಂತರ ಬಂದಂತಹ ಒಂದು ಬಾಡಿ ಅಥವಾ ಕಮಿಷನ್ ಅಂತಲೇ ಹೇಳ್ಬೋದು. ಸೊ ಪಾರ್ಲಿಮೆಂಟ್ ಒಂದು ಆ್ಯಕ್ಟ್ನ ಹೊರಡಿಸುತ್ತೆ, ದಟ್ ಇಸ್ ಕಾಲ್ಡ್ ನೋಡಿ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆ್ಯಕ್ಟ್ ಅಂತ. 1990 ಹೊರಡಿಸಿದಂಥ ಒಂದು ಆ್ಯಕ್ಟ್ ಇದು. ಸೊ ಈ ಒಂದು ಮಸೂದೆ ಅಂತ ಹೇಳ್ತಾರೆ ಅದಕ್ಕೆ. ಸೊ ಓಕೆ, ಈ ಮಸೂದೆಯಿಂದ ಅಥವಾ ಆ್ಯಕ್ಟ್ ಅಂತಲೇ ಹೇಳ್ತೀನಿ, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆ್ಯಕ್ಟ್ 1990 ಅಂತ ಏನಿತ್ತು, ಈ ಆ್ಯಕ್ಟ್ ಮುಖಾಂತರ ಬಂದಂತಹ ಒಂದು ಬಾಡಿ ಯಾವುದು ಅಂತಂದರೆ ನಿಮ್ಮ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್. ಯಾವುದು ಇದು? 2 ವರ್ಷ ಆದಮೇಲೆ ಎಸ್ಟಾಬ್ಲಿಷ್ ಆಯಿತು. ಆಯಿತಾ? ಏನಕ್ಕೆ ಆ್ಯಕ್ಚುಲಿ? ಈಗ ನಾನು ಹೇಳ್ದಂಗೆ ನಿಮ್ಮ ನ್ಯಾಷನಲ್ ಕಮಿಷನ್ ಫಾರ್ SC ST ಹೇಳಿದ್ದೀನಲ್ವ, BC ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಮೈನಾರಿಟೀಸು ಅಲ್ಲೆಲ್ಲ ಹೇಳ್ದಂಗೆ ಏನಂತ ಹೇಳಿದೆ. ಸೊ ಇವ್ರು ಏನೇ ಅಂದರೆ ಕಮಿಷನ್ ತಂದಿದ್ರು ಏನಕ್ಕೆ ತರ್ತಾರೆ ಅಂತಂದರೆ ಟು ಪ್ರೊಟೆಕ್ಟ್ ಆ್ಯಂಡ್ ಪ್ರಮೋಟ್ ದ ಡೆವಲಪ್ಮೆಂಟ್, ಹಂಗೆ ಹಿಂಗೆ ಅಂತ ಹೇಳಿದೆ ಅಲ್ವಾ. ಸೊ ಇಲ್ಲೂ ಕೂಡ ಸೇಮು, ಟು ಪ್ರೊಟೆಕ್ಟ್ ಆ್ಯಂಡ್ ಪ್ರಮೋಟ್ ವುಮೆನ್ಸ್ ರೈಟ್ಸ್ ಇನ್ ಇಂಡಿಯಾ, ಮಹಿಳೆಯರ ಹಕ್ಕನ್ನು ಕಾಪಾಡೋದು ಮತ್ತು ಪ್ರಮೋಟ್ ಮಾಡೋದಕ್ಕೋಸ್ಕರ ತಂದಂತಹ ಬಾಡಿ ಇದು. ಆಯಿತಾ? ನೆಕ್ಸ್ಟು ನೆಕ್ಸ್ಟ್ ಪಾಯಿಂಟ್ ಏನಿದೆ, ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರಿವ್ಯೂವಿಂಗ್ ಆ್ಯಂಡ್ ಅಡ್ರೆಸ್ಸಿಂಗ್ ದ ಇಶ್ಯೂ ರಿಲೇಟೆಡ್ ಟು ದ ರೈಟ್ಸ್ ಆಫ್ ವುಮೆನ್. ನೋಡಿ, ಅಂದರೆ ಈ ಬಾಡಿ ಈ ಎಲ್ಲ ಮಹಿಳೆಯರಿಗೆ ಆಗ್ತಾ ಇರೋಂಥ ದೌರ್ಜನ್ಯಗಳನ್ನ ಅಡ್ರೆಸ್ ಮಾಡೋದಾಗಿರ್ಬೋದು ಮತ್ತು ರಿವ್ಯೂ ಮಾಡೋದಾಗಿರ್ಬೋದು, ಕಂಪ್ಲೀಟ್ಲಿ ರೆಸ್ಪಾನ್ಸಿಬಲ್ ಯಾವುದು ಅಂತಂದರೆ ಈ ನಿಮ್ಮ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆಗಿದೆ. ಮತ್ತು ಪಾರ್ಲಿಮೆಂಟು ಏನೋ ಒಂದು ಲಾ ಮಾಡ್ತಾಯಿದೆ ಅಂತ ತಿಳ್ಕೊಳ್ಳಿ. ಸೊ ಆ ಲಾಯಿಂದ ಏನಾದರೂ ಮಹಿಳೆಯರ ಹಕ್ಕಿಗೆ ಏನಾದರೂ ಅಫೆಕ್ಟ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡುತ್ತೆ. ಅಕಸ್ಮಾತ್ ಎಫೆಕ್ಟ್ ಆಗ್ತಾ ಇದೆ ಅಂತಂದರೆ ಅದು ಪಾರ್ಲಿಮೆಂಟ್ ಹೇಳುತ್ತೆ, ನೋಡಿ ಸರ್, ಪಾರ್ಲಿಮೆಂಟ್ ಸಾಹೇಬ್ರುಗಳೇ ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ನೀವೇನು ಲಾ ತರ್ತಾ ಇದ್ದೀರಾ ಇದು ಮಹಿಳೆಯರ ಹಕ್ಕಿಗೆ ವಿರುದ್ಧವಾಗಿದೆ, ದಯವಿಟ್ಟು ಸ್ವಲ್ಪ ತಿದ್ದುಪಡಿ ಮಾಡಿ ಅಂತ ಕೇಳುತ್ತೆ. ಇಲ್ಲ ಅಂತಂದರೆ ಅವರು ಕೆಲವೊಂದು ಲಾ ಏನು ತರ್ತಾರೆ, ಆ ಲಾಯಿಂದ ಮಹಿಳೆಯರಿಗೆ ಏನು ಉಪಯೋಗ ಆಗ್ತಾ ಇಲ್ಲ, ಅಂದರೆ ಆಗ್ತಾ ಇಲ್ಲ ಅಂತ ಗೊತ್ತಾಯಿತು ಅಂತಂದರೆ ಅವರು ಕೂಡ ಒಂದಷ್ಟು ರೆಕಮೆಂಡೇಶನ್ ಕೊಡ್ತಾರೆ. ನೀವೇನು ಲಾ ತರಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ಲಾ ಮಹಿಳೆಯರಿಗೆ ಅಷ್ಟಕ್ಕಷ್ಟೇ ಇದೆ, ದಯವಿಟ್ಟು ಎಕ್ಸ್ಟ್ರಾ ಒಂದಷ್ಟು ಆ್ಯಡ್ ಮಾಡಿ, ನಮ್ಮಲ್ಲಿ ಒಂದಷ್ಟು ಬೇಡಿಕೆಗಳಿದೆ, ಇದನ್ನೊಂದಷ್ಟು ತೊಗೊಂಡು ಬನ್ನಿ, ಸ್ಟ್ರಿಕ್ಟ್ ರೂಲ್ಸ್ಗಳನ್ನ ತೊಗೊಂಡು ಬನ್ನಿ ಅಂತ ಹೇಳಿ ಇವರು ಕೂಡ ರೆಕಮೆಂಡೇಶನ್ಗಳನ್ನ ಕೊಡ್ತಾರೆ. ಆಯಿತಾ? ಸೊ ನೆಕ್ಸ್ಟು ಸಬ್ಜೆಕ್ಟ್ಸ್ ಆಫ್ ದರ್ ಕ್ಯಾಂಪೇನ್ ಹ್ಯಾವ್ ಇನ್ಕ್ಲೂಡ್. ಸೊ ಇವರು ಯಾವುದಾದ್ರ ಮೇಲೆ ಒಂದಷ್ಟು ರೆಕಮೆಂಡೇಶನ್ ಆಗಿರ್ಬೋದು, ಒಂದಷ್ಟು ಏನದು ಜಾಗೃತಿಯನ್ನು ಮೂಡಿಸ್ಬೋದು ಅಂತಂದರೆ, ಈ ಡೌರಿ ಕೇಸ್ ಬಂತು ಅಂದರೆ ಪಾಲಿಟಿಕ್ಸು, ರಿಲಿಜನು, ಈಕ್ವಲ್ ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಇನ್ ಜಾಬ್ಸು ಆ್ಯಂಡ್ ಎಕ್ಸ್ಪ್ಲೋಟೇಷನ್ ಆಫ್ ವುಮೆನ್ ಫಾರ್ ಲೇಬರ್. ಸೊ ಇವರು ಕ್ಯಾಂಪೇನ್ಗಳನ್ನ ಮಾಡಿ ಜಾಗೃತಿಯನ್ನು ಮೂಡಿಸ್ತಾರೆ ನೋಡಿ. ಆಯಿತಾ? ಸೊ ನೆಕ್ಸ್ಟು ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆಲ್ಸೋ ರಿಸೀವ್ಸ್ ಆ್ಯಂಡ್ ಇನ್ವೆಸ್ಟಿಗೇಷನ್ ಕಂಪ್ಲೇಂಟ್ ಫ್ರಮ್ ವುಮೆನ್ ಹೂ ಆರ್ ವಿಕ್ಟಿಮ್ಸ್ ಆಫ್ ವೈಲೆನ್ಸ್, ಡಿಸ್ಕ್ರಿಮಿನೇಷನ್, ಹರಾಸ್ಮೆಂಟ್ ಆ್ಯಂಡ್ ಡಿಪ್ರಿವೇಷನ್ ಆಫ್ ದ ರೈಟ್. ನೋಡಿ, ಇವರು ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾರೆ. ಅಂದರೆ ಇಟ್ ಈಸ್ ಇಂಡೈರೆಕ್ಟ್ಲಿ ಸೇಯಿಂಗ್ ಇಟ್ಸ್ ಆ್ಯಕ್ಟ್ ಲೈಕ್ ಅ ಜುಡಿಷಿಯರಿ ಬಾಡಿ ಅಂತಿದೆ ಅಲ್ವಾ. ಇದು ಅಂದರೆ ಜುಡಿಷಿಯರಿ ಥರನೇ ಇದೆ ಅಲ್ವಾ. ಸೊ ಇದನ್ನು ಲಿಂಕ್ ಮಾಡ್ಕೋಬೇಕು. ಅಂದರೆ ಇದು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅಂತಂದರೆ ಇದು ಇಂಡೈರೆಕ್ಟಾಗಿ ಜುಡಿಷಿಯರಿ ಥರ ಹೇಳ್ತಾ ಇದೆ. ಅಂತಂದರೆ ಈಗ ಯಾರೊಬ್ಬ ವಿಕ್ಟಿಮ್ಗೂ, ಯಾರೊಬ್ಬ ಮಹಿಳೆಗೆ ವೈಲೆನ್ಸು, ಡಿಸ್ಕ್ರಿಮಿನೇಷನ್, ಹರಾಸ್ಮೆಂಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ಅಂಥ ಒಂದಷ್ಟು ಕೇಸ್ಗಳನ್ನ ಇವರು ತಗೊಂಡು ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅಂದರೆ ಪೊಲೀಸು ಕೂಡ ಮಾಡ್ತಾರೆ, ಬಟ್ ಜೊತೆಗಿದ್ದವರು ಪ್ರತಿಯೊಂದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಆಯಿತಾ? ಸೊ ಅಕಸ್ಮಾತ್ ಮಹಿಳೆಯರ ಹಕ್ಕಿಗೆ ಏನಾದರೂ ಧಕ್ಕೆ ಉಂಟು ಮಾಡಿದರೆ, ಕೆಲವೊಂದು ಲಾಗಳಾಗಿರ್ಬೋದು, ಕೆಲವೊಬ್ಬ ಪರ್ಸನ್ ಆಗಿರ್ಬೋದು ಹ್ಯಾರಾಸ್ ಮಾಡಿದರೆ, ಡಿಸ್ಕ್ರಿಮಿನೇಟ್ ಮಾಡಿದರೆ ಬೇಸ್ಡ್ ಆನ್ ವುಮೆನ್ ಮೆನ್ ಅಂತ ಅಂದ್ಕೊಂಡು, ಸೊ ಅಂಥವ್ರ ಮೇಲೆ ಇನ್ವೆಸ್ಟಿಗೇಷನ್ ಕೂಡ ಮಾಡುತ್ತೆ. ಅಂದರೆ ಇಂಡೈರೆಕ್ಟಾಗಿ ಇದು ಜುಡಿಷರಿ ಬಾಡಿ ಅಂತಲೇ ಇದೆ ಪಾಯಿಂಟ್ ಇದು. ನೆಕ್ಸ್ಟು, ಅಪಾರ್ಟ್ ಫ್ರಮ್ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ದರ್ ಈಸ್ ಆಲ್ಸೋ ಅ ಸ್ಟೇಟ್ ಕಮಿಷನ್ ಫಾರ್ ವುಮೆನ್ ಇನ್ ಅ ವೇರಿಯಸ್ ಸ್ಟೇಟ್ ಆ್ಯಂಡ್ UTs. ಓಕೆ, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂತ ಬಿಟ್ಟು ಎಲ್ಲ ಸ್ಟೇಟ್ಗಳಲ್ಲೂ ಒಂದೊಂದು ಕಮಿಷನ್ಗಳಿದೆ. UTs ಮತ್ತು ನಿಮ್ಮ ಸ್ಟೇಟ್ಗಳಲ್ಲಿ ಒಂದೊಂದು ಸ್ಟೇಟ್ ಕಮಿಷನ್ಸ್ಗಳು ಮತ್ತು UT ಕಮಿಷನ್ಸ್ಗಳಿದೆ.
ನೆಕ್ಸ್ಟು ದೀಸ್ ಕಮಿಷನ್ಸ್ ಆರ್ ಆಲ್ಸೋ ಎಸ್ಟಾಬ್ಲಿಷ್ ಅಂಡರ್ ದ ರೆಸ್ಪೆಕ್ಟ್ ಟು ಸ್ಟೇಟ್ ಆ್ಯಕ್ಟ್ಸ್. ನೋಡಿ ಸ್ಟೇಟ್ಗಳಲ್ಲಿ ಇದೇ ಥರ ನೋಡಿ ಇಲ್ಲಿ ಬರೆದಿದ್ದೀನಲ್ಲ ಅಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಆ್ಯಕ್ಟ್ ಅಂತಿದೆಯಲ್ಲ ಇಲ್ಲಿ. ಸೊ ಈ ಥರ ಒಂದಷ್ಟು ಸ್ಟೇಟ್ಗಳಲ್ಲಿ ತಗೊಂಡು ಬಂದು ಇವರು ಇಲ್ಲಿದೆಯಲ್ಲ ಈ ಪಾಯಿಂಟ್ ಇದು ಸ್ಟೇಟ್ಗಳು ಈ ಥರ ಒಂದು ಆ್ಯಕ್ಟ್ಗಳನ್ನ ತೊಗೊಂಡು ಪ್ರತಿಯೊಂದು ಸ್ಟೇಟಲ್ಲಿ ಈ ಒಂದು ಕಮಿಷನ್ಗಳನ್ನ ಎಸ್ಟಾಬ್ಲಿಷ್ ಮಾಡಬಹುದಂತೆ, ಆಯಿತಾ. ಸೊ ಇದೆಲ್ಲ ಕೂಡ ನಿಮ್ಮ ನಾರ್ಮಲ್ ಆಗಿ ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ ಅಂತ ಸೆಂಟ್ರಲ್ ಏನಿದೆ ಅದೇ ಥರನೇ ಸೇಮ್ ಇದು ಸಿಮಿಲರ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಕಂಪೋಸಿಷನ್ ಹೇಳಿದ್ರೆ ಸೆಕ್ಷನ್ 3 ಪ್ರಕಾರ ದ ಕಮಿಷನ್ ಶಾಲ್ ಕನ್ಸಿಸ್ಟ್ ಆಫ್ ಎ ಚೇರ್ಪರ್ಸನ್ ಮತ್ತು 5 ಜನ ಮೆಂಬರ್ಸು ಮತ್ತು ಮೆಂಬರ್ ಆಫ್ ಸೆಕ್ರೆಟರಿ. ಈ ಮೆಂಬರ್ ಆಫ್ ಸೆಕ್ರೆಟರಿ ಆರ್ ನಾಮಿನೇಟೆಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್, ಆಯಿತಾ. ಓಕೆ, ಕಂಪೋಸಿಷನ್ ಹೇಳಿದ್ರೆ ಚೇರ್ಪರ್ಸನ್ ಯಾರಿದು ಚೇರ್ಪರ್ಸನ್? ಈಗ ನ್ಯಾಷನಲ್ ಕಮಿಷನ್ ಫಾರ್ ಹ್ಯೂಮನ್ ರೈಟ್ಸು ಮತ್ತು ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನು ಎಲ್ಲ ನೋಡಿದ್ದೀವಲ್ವ. ಸೊ ಅಲ್ಲಿ ನೀವು ನೋಡ್ಬೋದು ಚೇರ್ಪರ್ಸನ್ ಯಾರನ್ನ ಅಪಾಯಿಂಟ್ ಮಾಡ್ತಾಯಿದ್ರು, ಒಂದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಇಲ್ಲ ಅಂತಂದರೆ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಅಂತ ಹೇಳ್ತಿದೆ. ಬಟ್ ಇಲ್ಲಿ ಕಮಿಟೆಡ್ ಟು ದ ಕಾಸ್ ಆಫ್ ವುಮೆನ್. ಸರ್ ಏನು ಸರ್ ಇದು ಕಮಿಟೆಡ್ ಟು ದ ಕಾಸ್ ಆಫ್ ವುಮೆನ್ ಅಂತಂದರೆ ಸಿಂಪಲಾಗಿ ಹೇಳೋದಾದರೆ ಈಗ ಮಹಿಳೆಯರ ದೌರ್ಜನ್ಯದ ವಿರುದ್ಧವಾಗಿ ದೇಶದಲ್ಲಿ ಯಾರು ಮಾತಾಡ್ತಾರೋ, ಅಂದರೆ ಅವರು ಪರ್ಟಿಕ್ಯುಲರಾಗಿ ಒಂದು ವಿಷಯ ಅಂತಲ್ಲ, ಪ್ರತಿಯೊಂದು ವಿಷಯದಲ್ಲಿ ಇವರು ಅವ್ರಿಗೆ ಮಹಿಳೆಯರ ಒಂದು ಹಕ್ಕಾಗಿರ್ಬೋದು ಅಂಥದಕ್ಕೆಲ್ಲ ಅಫೆಕ್ಟ್ ಆಗ್ತಾಯಿದೆ, ವೈಲೇಟ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ದೇಶದಲ್ಲಿ ಈ ಒಂದು ಏನಿದೆ ಈಗ ಅಬ್ಯೂಸ್ ಆಗಿರ್ಬೋದು, ಡಿಸ್ಕ್ರಿಮಿನೇಷನ್ ಆಗಿರ್ಬೋದು, ಹ್ಯಾರಾಸ್ಮೆಂಟ್ ಆಗಿರ್ಬೋದು, ಇದರ ವಿರುದ್ಧ ಧ್ವನಿ ಎತ್ತಿ ಮಾತಾಡ್ತಿರ್ತಾರೆ ನೋಡಿ. ಮತ್ತು ದೇಶದಲ್ಲಿ ಅವ್ರಿಗೆ ಉನ್ನತ ಸ್ಥಾನ ಕೂಡ ಇರ್ತದೆ ಅವ್ರಿಗೆ. ಅಂದರೆ ಈ ಒಂದು ಏನು ಮಾಡ್ತಾರೆ ಜಾಗೃತಿ ಮೂಡಿಸೋದಾಗಿರ್ಬೋದು, ಇದರಿಂದ ಏನಾಗ್ತದೆ ಅವ್ರಿಗೊಂದು ಒಳ್ಳೆ ಹೆಸರು ಇರ್ತದೆ. ಅಂದರೆ ಇವರು ಇಂಡಿಪೆಂಡೆಂಟ್ ಆಗಿ ಮಾಡ್ತಾ ಇರ್ತಾರೆ, ಗೊತ್ತಿರಲಿ. ಸೊ ಇವ್ರು ಯಾರು ಕೂಡ ಅಂಡರ್ಲಿ MP MLA ಇವ್ರ ಅಂಡರ್ಲಿ ಮಾಡೋದಿಲ್ಲ. ಇವ್ರಿಗೆ ಕೆಲಸ ಏನು ಅಂತಂದರೆ ಮಹಿಳೆಯರಿಗೆ ಅವರವರ ಹಕ್ಕನ್ನ ದೊರಕಿಸ್ಕೊಡ್ಬೇಕು ಮತ್ತು ಅವ್ರಿಗಾಗುವಂತಹ ಒಂದಷ್ಟು ಏನು ವೈಲೇಷನ್ ಏನಿದೆ ಸೊ ಅದನ್ನೆಲ್ಲ ಅವ್ರಿಗೆ ಸಾಲ್ವ್ ಮಾಡಿಕೊಡ್ಬೇಕು ಮತ್ತು ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡ್ತಾ ಇರ್ತಾರೆ ನೋಡಿ. ಅಂದರೆ ಇಂಡಿಪೆಂಡೆಂಟ್ ಅಂತಂದರೆ ಏನರ್ಥ ಅಂದರೆ ಅವ್ರು ಸ್ವತಃ ಅವರೇ ಹೋಗಿ ಎಲ್ಲ ಥರದ್ದು ನ್ಯಾಯ ದೊರಕಿಸ್ಕೊಡ್ತಿರ್ತಾರೆ ನೋಡಿ. ಸೊ ಅಂಥವ್ರನ್ನ ಚೇರ್ಪರ್ಸನ್ ಆಗಿ ಕೂರಿಸ್ತಾರೆ, ಆಯಿತಾ. ಸೊ ಸುಮ್ಮನೆ ಅಂತಂದ್ರೆ ಅವರು ಕೂಡ ದೇಶದಲ್ಲಿ ಒಳ್ಳೆ ಹೆಸರಿರ್ತದೆ, ಸರಿನಾ. ಸೊ ಈ ಒಂದು ಮಹಿಳೆಯರ ಹೋರಾಟದಿಂದ ಅವರು ಕೂಡ ಒಂದು ಒಳ್ಳೆ ಹೆಸರಿರ್ತದೆ, ಹಾಗಾಗಿ ಅಂಥವ್ರನ್ನ ಚೇರ್ಪರ್ಸನ್ ಆಗಿ ಮಾಡ್ತಾರೆ. ಈಗ 5 ಜನ ಯಾರು ಅಂತಂದರೆ ಈ 5 ಜನ ಅಮಾಂಗ್ಸ್ ದ ಪರ್ಸನ್, ಅಂದರೆ ತುಂಬ ಜನಕ್ಕೆ ಲಾ ಗೊತ್ತಿರಬೇಕು, ಲೆಜಿಸ್ಲೇಷನ್ನು, ಟ್ರೇಡ್ ಯೂನಿಯನಿಸಮು, ವುಮೆನ್ ವಾಲಂಟರಿ ಆರ್ಗನೈಸೇಷನ್ಸು, ಅಡ್ಮಿನಿಸ್ಟ್ರೇಷನ್, ಹೆಲ್ತ್ ಆ್ಯಂಡ್ ಎಜುಕೇಷನ್. ಸೊ ಈ ಒಂದು ಫೀಲ್ಡ್ಗಳಲ್ಲಿ ಒಬ್ಬೊಬ್ಬನೇ ಎತ್ಕೊಳ್ತಾರೆ, ಆಯಿತಾ. ಗೊತ್ತಿರಲಿ ಚೇರ್ಪರ್ಸನ್ನು ದೇಶದಲ್ಲಿ ಉನ್ನತ ಸ್ಥಾನ ಇರ್ತದೆ ಅವ್ರಿಗೆ, ಆಯಿತಾ. ಸೊ ಅವರು ಕೂಡ ಮಹಿಳೆಯರ ಒಂದು ಏನದು ಅಬ್ಯೂಸ್ ಮಾಡೋದು ಇರ್ಬೋದು, ಸೊ ಅಂಥ ವಿರುದ್ಧವಾಗಿ ಏನು ಹೋರಾಡಿರ್ತಾರೆ, ಸೊ ಅಂಥವ್ರನ್ನ ಚೇರ್ಪರ್ಸನ್ ಆಗಿ ಮಾಡ್ತಾರೆ. ನೆಕ್ಸ್ಟು 5 ಜನ ಮೆಂಬರ್ಸ್ ಏನಿದ್ದಾರೆ, ಈ 5 ಜನ ಮೆಂಬರ್ಸ್ ಏನಿರಬೇಕು ಅಂತಂದರೆ ಇವ್ರಿಗೆ ಲಾ ಮತ್ತು ಲೆಜಿಸ್ಲೇಷನ್ ಮೇಲೆ ಒಳ್ಳೆ ಜ್ಞಾನ ಇರಬೇಕು, ಅಂದರೆ ನಾಲೆಡ್ಜ್ ಇರಬೇಕು, ಆಯಿತಾ. ಅದು ಕೂಡ ಹೆಲ್ತ್ ಎಜುಕೇಷನ್ ಮೇಲೆ. ಮತ್ತು ಅಟ್ಲೀಸ್ಟ್ ಒಬ್ಬರು ಆ ಒಂದು 5 ಜನ ಮೆಂಬರ್ಸಲ್ಲಿ ಅಟ್ಲೀಸ್ಟ್ ಒಬ್ಬರು SC ಅಥವಾ ST ಆಗಿರಬೇಕು, ಆಯಿತಾ. SC ಅಥವಾ ST, ಆಯಿತಾ. ಸೊ ಒಬ್ಬರು ಅಟ್ಲೀಸ್ಟ್ ನೋಡಿ ಸ್ಕೆಡ್ಯೂಲ್ ಕಾಸ್ಟ್ ಆ್ಯಂಡ್ ಸ್ಕೆಡ್ಯೂಲ್ ಟ್ರೈಬ್ ರೆಸ್ಪೆಕ್ಟಿವ್ಲಿ ಒಬ್ಬರಾದರೂ ಕೂಡ ಇಲ್ಲಿ SC ಅಥವಾ ST ಕ್ಯಾಟಗರಿಯಿಂದ ಬರಬೇಕು. ನೆಕ್ಸ್ಟು ಮೆಂಬರ್ ಸೆಕ್ರೆಟರಿ ಯಾರು? ಮೆಂಬರ್ ಸೆಕ್ರೆಟರಿ ಇವ್ರು ನಾನು ಹೇಳ್ದಂಗೆ ಸೆಂಟ್ರಲ್ ಗೌರ್ಮೆಂಟಿಂದ ನಾಮಿನೇಟ್ ಆಗಿರ್ತಾರೆ ಅಂತ ಹೇಳಿದೆ. ಸೊ ಸೆಂಟ್ರಲ್ ಗೌರ್ಮೆಂಟಿಂದ ನಾಮಿನೇಟ್ ಆಗಿರ್ತಾರೆ, ಜೊತೆಗೆ ಇವರೊಬ್ಬರು ಲೈಕ್ IAS ಆಫೀಸರ್ ಆಗಿರ್ತಾರೆ, ಆಯಿತಾ. ಸೊ IAS ಆಗಿರ್ಬೋದು, IPS ಆಗಿರ್ಬೋದು, ಅಂದರೆ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳೆಲ್ಲ ಬರೆದು ಪಾಸ್ ಮಾಡಿ ಇವರು ಕೂಡ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಎಕ್ಸ್ಪೀರಿಯೆನ್ಸ್ ಪರ್ಸನ್ಗಳನ್ನ ತಂದು ಮೆಂಬರ್ ಸೆಕ್ರೆಟರಿಯಾಗಿ ಆಗ್ತಾರೆ, ಆಯಿತಾ. ಸೊ ಹಾಗಾಗಿ ಇದು ಲೈಕ್ ಸಿವಿಲ್ ಸರ್ವಿಸ್ ಲೈಕ್ IAS ಆಗಿರ್ಬೋದು, IPS ಆಗಿರ್ಬೋದು, IFS. ಸೊ ಯಾವ ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳಿದೆ, ಯಾವ ಸಿವಿಲ್ ಸರ್ವಿಸ್ ಪೋಸ್ಟ್ಗಳಿದೆ, ಸೊ ಅಂಥವ್ರಿಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಂದರೆ ಅವ್ರನ್ನ ತೊಗೊಂಡು ಬಂದು ಮೆಂಬರ್ ಸೆಕ್ರೆಟರಿ ಮಾಡ್ತಾರೆ. ಸೊ ರಿಮೂವಲು ಈಗ ಅಪಾಯಿಂಟು ಬಿಡಿ, ರಿಮೂವಲ್ ಯಾರು? ಸೆಂಟ್ರಲ್ ಗೌರ್ಮೆಂಟ್, ಆಯಿತಾ. ಸೊ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ದಂಗೆ ರಿಮೂವ್ ಮಾಡ್ತಾರೆ. ಸೊ ಸೆಂಟ್ರಲ್ ಗೌರ್ಮೆಂಟು ಚೇರ್ಪರ್ಸನ್ನು ಮತ್ತು ಮೆಂಬರ್ಸ್ಗಳು ಇಲ್ಲಿ ಒಂದಷ್ಟು ಲಿಸ್ಟ್ ಕೊಟ್ಟಿದ್ದಾರೆ. ಅಕಸ್ಮಾತು ಅಡ್ಜುಡ್ ಇನ್ಸಾಲ್ವೆಂಟ್ ಅಥವಾ ಇನ್ನೊಂದಿದೆ ಈಸಿ ಆಗಿರೋ ಪಾಯಿಂಟ್ಸ್ ನೋಡಿ, ಇನ್ಕ್ಯಾಪಬಲ್ ಆಫ್ ಆ್ಯಕ್ಟಿಂಗು, ನೆಕ್ಸ್ಟು ಕನ್ವಿಕ್ಟೆಡ್ ಆ್ಯಂಡ್ ಸೆಂಟೆನ್ಸ್ ಫಾರ್ ಇಂಪ್ರಿಸ್ಮೆಂಟ್ಮೆಂಟು, ಅಂದರೆ ಅವರು ಕೇಸ್ ಆಗಿ ಅಕಸ್ಮಾತ್ ಅವ್ರು ಜೈಲಲ್ಲಿತ್ತು ಅಂತಂದರೆ, ಅನ್ಸೌಂಡ್ ಮೈಂಡ್ ಅಂತ ಗೊತ್ತಾಯಿತು ಅಂತಂದರೆ, ಹ್ಯಾಸ್ ಸೋ ಅಬ್ಯೂಸ್ಡ್ ಇಸ್ ಆಫೀಸ್ ನೋಡಿ, ಅವರು
ಕೆಲಸವನ್ನು ದುರುಪಯೋಗ ಮಾಡಿಸ್ಕೊಂಡ್ರೆ ಅವರ ಒಂದು ಪವರ್ಸ್ಗಳನ್ನ. ಅದು ಬಿಟ್ಟರೆ ಪೇಯ್ಡ್ ಎಂಪ್ಲಾಯ್ಮೆಂಟ್ ಅಂದರೆ ಬ್ರೈಬರಿ ಅಂತಲೇ ಹೇಳ್ಬೋದು. ಆಫೀಸಿನ ಈಚೆ ಹೋಗಿ ಬ್ರೈಬರಿ ಕಲೆಕ್ಟ್ ಮಾಡೋದಾಗಿರ್ಬೋದು. ಸೊ ಇಂಥ ಒಂದಷ್ಟು ಕೇಸ್ಗಳಲ್ಲಿ ಇವ್ರನ್ನ ರಿಮೂವ್ ಮಾಡ್ತಾರೆ, ಆಯಿತಾ. ಸೊ ಇಂಥ ಒಂದು ಕೇಸ್ಗಳಲ್ಲಿ ಇವ್ರನ್ನ ರಿಮೂವ್ ಮಾಡ್ತಾರೆ. ಸೊ ಹಾಗಾಗಿ ರಿಮೂವಲ್ ಪ್ರೊಸೆಸ್ ನೋಡ್ಕೊಳ್ಳಿ. ಅಡ್ಜಡ್ ಇನ್ಸಾಲ್ವೆಂಟ್ ಮತ್ತು ಪೇಯ್ಡ್ ಎಂಪ್ಲಾಯ್ಮೆಂಟ್ ಔಟ್ಸೈಡ್ ದ ಡ್ಯೂಟೀಸ್ ಆಫ್ ಹಿಸ್ ಆಫೀಸ್, ಇನ್ಕೇಪಬಲ್ ಆಫ್ ಆ್ಯಕ್ಟಿಂಗ್, ಅನ್ಸೌಂಡ್ ಮೈಂಡ್ಸ್, ಅಬ್ಯೂಸ್ ಆಫ್ ಹಿಸ್ ಆಫೀಸ್, convicted and sentenced to imprisonment. So no person shall be removed until that person has been given an opportunity for being heard in that matter. ನೋಡಿ, ಸುಮ್ಮನೆ ತೆಗೆದುಬಿಡೋಕ್ಕಾಗಲ್ಲ. ಸೊ ಅವ್ರಿಗೊಂದಷ್ಟು ಚಾನ್ಸ್ಗಳನ್ನ ಕೊಡಬೇಕು. ಅಂದರೆ ಅವ್ರು ತಪ್ಪು ಮಾಡಿದಾರಾ ಮಾಡಿಲ್ವ ಅಂತ ಕೇಳಿ ಇನ್ವೆಸ್ಟಿಗೇಷನ್ ಮಾಡಿ ನಂತರನ ತೆಗಿಬೇಕು. ನೆಕ್ಸ್ಟು ಟೆನ್ಯೂರ್ ಬಂದು ಚೇರ್ಪರ್ಸನ್ ಅಂಡ್ ಎವ್ರಿ ಮೆಂಬರ್ ಶೆಲ್ ಹೋಲ್ಡ್ ಆಫೀಸ್ ಫಾರ್ ಅ ಪೀರಿಯಡ್ ಆಫ್ 3 years. ಒಟ್ಟೂರು 3 ವರ್ಷ ಗಂಟ ಆಫೀಸಲ್ಲಿ ಇರ್ತಾರೆ. ಸೇಮ್ ಆಸ್ ನ್ಯಾಷನಲ್ ಕಮಿಷನ್ ಫಾರ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇನ್ವೆಸ್ಟಿಗೇಷನ್, ಇದು ಸೇಮ್ ಇನ್ವೆಸ್ಟಿಗೇಷನ್ ಮಾಡುತ್ತೆ. ಆಲ್ ದ ಮ್ಯಾಟರ್ ಟು ಸೇಫ್ ಗಾರ್ಡ್ ದ ರೈಟ್ಸ್ ಪ್ರೊವೈಡೆಡ್ ಫಾರ್ ದ ವುಮೆನ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟು ಆ್ಯನ್ಯಲ್ ರಿಪೋರ್ಟ್ಗಳೆಲ್ಲ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ ಆ್ಯನ್ಯಲ್. ನೋಡಿ ಆ್ಯನ್ಯಲ್ ರಿಪೋರ್ಟು. ನೆಕ್ಸ್ಟು ಅದು ಬಿಟ್ಟರೆ ನೆಕ್ಸ್ಟ್ ಹೇಳಬೇಕಲ್ಲ ಎಲ್ಲ ಅಷ್ಟೇ, ಏನಿಲ್ಲ. ಸೇಫ್ ಗಾರ್ಡ್ ಫಾರ್ ಇಂಪ್ರೂವಿಂಗ್ ದ ಕಂಡೀಷನ್ ಫಾರ್ ವುಮೆನ್ಸು. ನೆಕ್ಸ್ಟು ರಿವ್ಯೂ ದ ಎಕ್ಸಿಸ್ಟಿಂಗ್ ಪ್ರಾವಿಷನ್ಸು, ಅಂದರೆ ಈಗಾಗಲೇ ಇದ್ದಂತಹ ಕೆಲವೊಂದು ವುಮೆನ್ಸ್ಗೆ ಇದ್ದಂತಹ ಒಂದಷ್ಟು ಪ್ರಾವಿಷನ್ಸ್ ಏನಿದೆ, ಮಹಿಳೆಯರಿಗೆ ಏನಿದೆ ಒಂದಷ್ಟು ಪ್ರಾವಿಷನ್ಸು, ಅದ್ರ ಮೇಲೆ ಒಂದಷ್ಟು ರಿವ್ಯೂಸ್ಗಳನ್ನ ಮಾಡುತ್ತೆ. ಅಂದರೆ ತಪ್ಪು ಸರಿನೆಲ್ಲ ಹುಡುಕಿ ಅವ್ರಿಗೆ ನೀಟಾಗಿ ಸಿಗಬೇಕು. ಎಲ್ಲ ರೈಟ್ಸ್ಗಳು ಕೂಡ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಬೇಕು, ಈಕ್ವಲ್ ಪವರ್ಗೆ ದೊರಕಿಸ್ಕೊಡ್ಬೇಕು ಅನ್ನೋದು ಈ ಒಂದು ಪಾಯಿಂಟ್ನ ಅರ್ಥ. ನೆಕ್ಸ್ಟು ಟೇಕ್ಸ್ ಅಪ್ ದ ಕೇಸ್. ನಾನು ಹೇಳ್ದಂಗೆ ವೈಲೇಷನ್ ಆಫ್ ಪ್ರಾವಿಷನ್ಸ್ ಎಲ್ಲೆಲ್ಲಾಗಿದೆ, ಯಾರ್ಯಾರಿಗೆ ಅದು ಅಂದರೆ ವುಮೆನ್ಸ್ಗೆ ಯಾರ್ಯಾರಿಗೆ ಅದು ವೈಲೇಟ್ ಆಗಿದೆ ಅಂತ ಒಂದು ಕೇಸ್ಗಳನ್ನ ಎತ್ಕೊಂಡು ಇವರು ಅದನ್ನು ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ಅವ್ರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ತಾರೆ. ನೆಕ್ಸ್ಟು ಲುಕ್ ಇನ್ ಟು ಕಂಪ್ಲೇಂಟ್ಸ್ ಆ್ಯಂಡ್ ಟೇಕ್ ದ ಸುಮೋಟೋ ನೋಟಿಸ್. ನೋಡಿ, ಸುಮೋಟೋ ನೋಟಿಸ್ಗಳನ್ನ ತೊಗೊಳುತ್ತೆ. ಅಂದರೆ ಯಾರೋ ಇನ್ನೊಬ್ಬರು ಅಂದರೆ ಪೊಲೀಸ್ ಕೇಸ್ ಹಾಕಿ ಅದು ಕೋರ್ಟ್ಗೆ ಹೋಗಿ ಡಿಸ್ಕಷನ್ ಆಗೋಕ್ಕಿಂತ ಮುಂಚೆನೇ ಇವರು ಇಂಡಿಪೆಂಡೆಂಟಾಗಿ ಆ ಕೇಸ್ಗಳನ್ನ ತಗೊಂಡು ಇವರು ನ್ಯಾಯವನ್ನು ದೊರಕಿಸ್ಕೊಡೋ ಕೆಲಸವನ್ನು ಮಾಡಿಕೊಡ್ತಾರೆ. ಅಂದರೆ ಸುಮೋಟೋ ಕೇಸ್ ಅಂದರೆ ಅದೆಲ್ಲ. ಸುಮೋಟೋ ನೋಟಿಸ್ ಅಂದ್ರೆಲ್ಲ ಗೊತ್ತಲ್ಲ ನಿಮಗೆ. ಅಂದರೆ ಹೈಕೋರ್ಟು ಸುಪ್ರೀಂ ಕೋರ್ಟ್ಗೆ ಹೋಗಿ ಆ ಒಂದು ಮಹಿಳೆಗೆ ಏನದು ನ್ಯಾಯವನ್ನು ದೊರಕಿಸ್ಕೊಡೋಕ್ಕಿಂತ ಮುಂಚೆನೇ ನಾನು ಹೋಗಿ ಅವಳ ಪರವಾಗಿ ನಿಂತ್ಕೊಂಡು ನಾನು ನಿನಗೆ ನ್ಯಾಯವನ್ನು ದೊರಕಿಸ್ಕೊಡ್ತೀನಿ ಅಂತ ಹೇಳೋದಕ್ಕೆ ಸುಮೋಟೋ. ಅಂದರೆ ತನ್ನಷ್ಟಕ್ಕೆ ತಾನೇ ಆ ಒಂದು ಕೇಸ್ಗಳನ್ನ ತೊಗೊಳ್ಳೋದು. ಅಂದರೆ ಇನ್ನೊಬ್ಬರು ಪಿಟಿಷನ್ ಹಾಕಿ ಇನ್ನೊಬ್ಬರು ಕೇಸ್ ಹಾಕೋಕ್ಕಿಂತ ಮುಂಚೆನೇ ಆ ಒಂದು ಕೇಸ್ಗಳನ್ನ ತೊಗೊಳ್ಳೋದು ಇದೆಲ್ಲ ದೊಡ್ಡಿಸ್ಕೊಳ್ಳೋದು ಸುಮೋಟೋ. ನೆಕ್ಸ್ಟು ಅಂಡರ್ಟೇಕ್ ಪ್ರಮೋಷನಲ್ ಆ್ಯಂಡ್ ಎಜುಕೇಷನಲ್ ರಿಸರ್ಚ್. ನೆಕ್ಸ್ಟು ಪಾರ್ಟಿಸಿಪೇಟ್ ಆ್ಯಂಡ್ ಅಡ್ವೈಸ್ ದ ಪ್ಲಾನಿಂಗ್ ಪ್ರೊಸೆಸ್ ಆಫ್ ದ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಫಾರ್ ವುಮೆನ್. ನೆಕ್ಸ್ಟು ಪವರ್ಸ್ ಹೇಳೋದಾದರೆ ಸೇಮ್ ಇದೊಂದು ಸಿವಿಲ್ ಕೋರ್ಟಲ್ಲಿ ಏನಿದೆ ಸೇಮ್ ಅದೇ ರೀತಿ ಒಂದಷ್ಟು ಪವರ್ಸ್ಗಳು ಕೊಟ್ಟಿದೆ. ಸಮ್ಮನ್ ಮಾಡ್ಬೋದು ಅಟೆಂಡೆನ್ಸ್ ಆಫ್ ಎನಿ ಪರ್ಸನ್ ಫ್ರಮ್ ಎನಿ ಪಾರ್ಟ್ ಆಫ್ ದ ಇಂಡಿಯಾ. ಅಂದರೆ ಕರೆಸಿ ಏನಿದೆ ಅಂದರೆ ಹಿಯರಿಂಗ್ ಅಂತ ಹೇಳ್ತಾರಲ್ಲ, ಸೊ ಹಿಯರಿಂಗ್ ಅಂತಲೇ ಅರ್ಥ, ಆಯಿತಾ. ಎಷ್ಟು ರಿಕ್ವೈರ್ ಇನ್ ದ ಡಿಸ್ಕವರಿ ಪ್ರೊಡಕ್ಷನ್ ಆಫ್ ಎನಿ ಡಾಕ್ಯುಮೆಂಟ್. ನೋಡಪ್ಪ, ಇಂಥ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಸಬ್ಮಿಟ್ ಮಾಡಲೇಬೇಕು. ನೆಕ್ಸ್ಟು ರಿಸೀವಿಂಗ್ ದ ಎವಿಡೆನ್ಸ್ ಆನ್ ಅಫಿಡವಿಟ್ಸು. ನೆಕ್ಸ್ಟು ಪಬ್ಲಿಕ್ ರೆಕಾರ್ಡ್ಸ್ ಆರ್ ಕಾಪಿ ದೇರ್ ಆಫ್ ಬೇಡ, ಇದು ಇಶ್ಯೂಯಿಂಗ್ ಕಮಿಷನ್ ವಿಟ್ನೆಸ್ ಆನ್ ಡಾಕ್ಯುಮೆಂಟ್ಸ್ ಅಷ್ಟೇ. ಇನ್ನೆಲ್ಲ ಸೇಮ್ ಲೈಕ್ ಸಿವಿಲ್ ಕೋರ್ಟ್. ಈಗಾಗಲೇ ಸಿವಿಲ್ ಕೋರ್ಟು ಎಲ್ಲ ಹೇಳಿದ್ರಿ, ಆಯಿತಾ. ಸೇಮ್ ಆ್ಯಸ್ ಎ ಸಿವಿಲ್ ಕೋರ್ಟ್ ಅಷ್ಟೇ, ಇನ್ನೇನಿಲ್ಲ. ಇಷ್ಟು ಓದ್ಕೊಂಡ್ರೆ ಸಾಕು, ಆಯಿತಾ. ಸೊ ಇಷ್ಟೇ ಸಾಕು. ಇಷ್ಟು ಗೊತ್ತಿದ್ರೆ ನಿಮಗೆ ಒಂದು ಕ್ವಶನ್ ಅಂತೂ ಬಂದೇ ಬರುತ್ತೆ ಅಂತ ನನಗೆ ಅನಿಸ್ತಂಗೆ. ಯಾಕಂದರೆ ಪ್ರಿಲಿಮ್ಸಲ್ಲಿ ಈ ಒಂದು ಪಾರ್ಟ್ಗಳಿಂದ ಕ್ವಶನ್ಸ್ ಬರೋದು ಕಮ್ಮಿ ಆಗಿದೆ. ಬಟ್ ಮೈನ್ಸಲ್ಲಿ ಇದೊಂಥರ ನಿಮಗೆ ಬೆಣ್ಣೆ ಇದ್ದಂಗೆ, ತುಂಬ ಈಸಿ, ಆಯಿತಾ. ಇದು ಕೇಳ್ತಾನೆ ಅಂತ ಗೊತ್ತು, ಬಟ್ ನಮಗೆ ಪಾಯಿಂಟ್ಸ್ಗಳು ಸ್ವಲ್ಪ ನೀವು ಕರೆಂಟ್ ಅಫೇರ್ಸಲ್ಲಿ ಎತ್ಕೋಬೇಕು ಅಷ್ಟೇ, ಏನಿಲ್ಲ, ಆಯಿತಾ. ಈಸಿ ಇರುತ್ತೆ ಇದು ನಿಮ್ಮ ಮೈನ್ಸಲ್ಲಿ, ಆಯಿತಾ. ಸೊ ನೀವೇನಾರು ಮೈನ್ಸ್ ಓದ್ತಾಯಿತ್ತು ಅಂತಂದರೆ ದಯವಿಟ್ಟು ಇದ್ರ ಮೇಲೆ ಎಕ್ಸ್ಟ್ರಾ ಓದಲೇಬೇಕು ನೀವು. ಲಕ್ಷ್ಮೀಕಾಂತ್ ಆ್ಯಕ್ಚುಲಿ ಏನೇನೂ ಇಲ್ಲ ಲಕ್ಷ್ಮೀಕಾಂತ್ ಬಿಟ್ಟು ನೀವು ಬೇರೆ ಓದಬೇಕಾಗ್ತದೆ, ಸರಿನಾ. ಈ ಥರ ಒಂದಷ್ಟು ಸಮ್ಮರ್ ಶೀಟ್ಗಳು ಬೇಕಿತ್ತು ಅಂದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ಇದೆ, ತೊಗೊಳ್ಳಿ, ರಿವಿಷನ್ ಮಾಡಿ. ಎಲ್ಲ 2 ಶೀಟ್ ಇರ್ತದೆ, ಇವರು ಜಾಸ್ತಿ ಇರೋಲ್ಲ, ಇದೇ ಥರ ಸಿಂಗಲ್ ಪಾಯಿಂಟ್ಸ್ ಇರುತ್ತೆ. ಸೊ ರಿವಿಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಜೊತೆಗೆ ಅಕಸ್ಮಾತ್ ನೀವೇನಾದರೂ UPSC ಪ್ರಿಲಿಮ್ಸು ಮೈನ್ಸ್ ಏನಾದರೂ ಓದ್ತಾ ಇದ್ದೀರಾ ಅಂದರೆ UPSC ಪ್ರಿಪೇರ್ ಆಗ್ತಾ ಇದ್ದೀರಾ ಸರ್, ಈ ವರ್ಷ ಬರಲ್ಲ, ನಾನು ಮುಂದಿನ ವರ್ಷ ಬರಿತೀನಿ, ಬಟ್ ನಾನು ಕೋಚಿಂಗ್ ಸೆಂಟ್ರ್ ಸೇರಬೇಕು ಅಂತಿದ್ದೀನಿ ಸರ್ ಅಂತಂದರೆ ದಯವಿಟ್ಟು ಬೇಡ, ಕೋಚಿಂಗ್ ಸೆಂಟ್ರ್ ಸೇರಬೇಡಿ ಅಂತ ಹೇಳಬಾರ್ದು. ನಿಮ್ಮ ಇಷ್ಟ, ನೀವು ಸೇರ್ಕೊಳ್ಳಿ. ಬಟ್ ಅಲ್ಲಿ ಕೊಡುವಂಥ ಫೀಸು 3 ಲಕ್ಷ 2.5 ಲಕ್ಷ 1 ಲಕ್ಷ ಎಲ್ಲ ಏನಕ್ಕೆ ಖರ್ಚು ಮಾಡ್ತೀರಾ? ನನಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಬೈ ಲಿಂಕ್ ಅಂತ. ಸೊ ಅಲ್ಲಿ ಹೋಗಿ ನನ್ನ ಮೆಸೇಜ್ ಹಾಕಿ,
ನಾನು ಯಾವ ಇನ್ಸ್ಟಿಟ್ಯೂಷನ್ಗಳದ್ದು ವೀಡಿಯೋಸ್ಗಳು ನೋಡಿದ್ದೀನಿ ಎಲ್ಲ ನನ್ನ ಹತ್ರ ಇದ್ದಾವೆ. ವಾಜಿರಾಮ್ದಿದೆ, ವಿಷನ್ IAS ಇದೆ, CSAT ಕ್ಲಾಸಸ್ಗಳಿದೆ. ಆಪ್ಷನಲ್ ನೋಡ್ತೀನಿ ಅಂದರೆ ಆಪ್ಷನಲ್ದು ಕೂಡ ಇದೆ. ಹಿಸ್ಟ್ರಿ, ಜಿಯೋಗ್ರಫಿ, ಆಂಥ್ರೋಪಾಲಜಿ ಎಲ್ಲ ಆಪ್ಷನ್ಗಳು ಕೂಡ ಇದೆ ನನ್ನ ಹತ್ರ. ಸೊ ಹೋಗಿ ಮೆಸೇಜ್ ಹಾಕಿ ಕಮ್ಮಿ ಬೆಲೆಯಲ್ಲಿ ಬೈ ಮಾಡಿ ಸ್ಟಡಿ ಮಾಡಿ, ಆಯಿತಾ. ಸೊ ವಾಜಿರಾಮ್ಗೆ ಅಂದರೆ ನೀವು ಡೆಲ್ಲಿಗೆ ಹೋಗಿ ಓದಬೇಕು ಅಂತಂದೇನಿಲ್ಲ. ಹೋಗಿ ಒಂದು ಹಾರ್ಡ್ ಡ್ರೈವ್ ತೊಗೊಳ್ಳಿ 1 TBದು. ನಾನು ಕಳಿಸೋ ಕ್ಲಾಸ್ಗಳೆಲ್ಲ ಹೇಗಿದ್ರು ವೈಫೈ ಇರುತ್ತೆ ಮನೇಲಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಸ್ಟೋರ್ ಮಾಡ್ಕೊಳ್ಳಿ, ಡೈಲಿ 2 ಕ್ಲಾಸ್ ನೋಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ, ಬರೋ ವರ್ಷಕ್ಕಾಗಲೇ ಪ್ರಿಪೇರ್ ಆಗ್ತೀರಾ, ಆಯಿತಾ. ಸೊ ಸುಮ್ಮನೆ ಯಾಕೆ ಖರ್ಚು ಮಾಡ್ತೀರಾ ಅಷ್ಟೊಂದು ದುಡ್ಡು ಅಲ್ವಾ. ಓಕೆ, ಅಷ್ಟೇನೇನಿಲ್ಲ. ಬೇರೆ ನೋಟ್ಸ್ಗಳು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಎಲ್ಲರೂ ಹೋಗಿ ನನಗೆ ಒಟ್ಟಲ್ಲಿ ಮೆಸೇಜ್ ಹಾಕಿ. ಒಟ್ಟಲ್ಲಿ ಫ್ರೀಯಾಗಿ ಅಂದರೂ ಸಿಗೋಲ್ಲ ಗುರು, ಯಾಕಂದರೆ ನಾನು ಕೆಲವು ಪ್ರೈಸ್ ಕಟ್ಟಿದ್ದೀನಿ ಕೆಲವೊಂದು ನೋಟ್ಸ್ಗಳಿಗೆ. ಸೊ ಹಾಗಾಗಿ ಅಷ್ಟೇ, ಏನಿಲ್ಲ, ಕಮ್ಮಿ ಬೆಲೆ ನಿಮಗೆ ಸಿಗುತ್ತೆ ಎಲ್ಲ ಕ್ಲಾಸ್ಗಳು. ಅಷ್ಟೇನೇನಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.